ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಮುಗ್ದಿದೆ ಅಂಡ್ ಇದಕ್ಕಿಂತ ಮುಂಚೆ ನಾನು ಚಾನಲ್ ಅಲ್ಲಿ 2 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೋಡಿ ಗೈಸ್, ಯಾಕಂದ್ರೆ ಅಷ್ಟು ಅದ್ಭುತವಾಗಿತ್ತು ಇವತ್ತಿನ ಮಂಡೇ ನೈಟ್ ರಾನ ಓಪನಿಂಗು ಹಾಗೆ ಎಂಡಿಂಗು. ಸೊ ಇವತ್ತಿನ ಮಂಡೇ ನೈಟ್ ರಾನ ಓಪನಿಂಗ್ ಹಾಗೆ ಎಂಡಿಂಗ್ ನ ಬಿಟ್ರೆ ಇನ್ನು ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರಾಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಆದ್ಮೇಲೆ ನಮಗೆ ಇಲ್ಲಿ ರಿಕೋಶಿ ಹಾಗೆ ಜೆಡಿ ಮೆಕ್ಡೊನಾಗ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಮ್ಯಾಚ್ ಅಲ್ಲಿ ಇಂಟರ್ಫೈರ್ ಮಾಡೋದಕ್ಕೋಸ್ಕರ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಬಂದಿರ್ತಾರೆ ಅಂತಾನೆ ಹೇಳ್ಬಹುದು. ಈ ಮ್ಯಾಚ್ ಕಡೆ ಬರೋದಾದ್ರೆ ನನಗಂತೂ ಈ ಮ್ಯಾಚ್ ತುಂಬಾನೇ ಇಷ್ಟ ಆಯ್ತು. ಎಸ್ಪೆಷಲಿ ನಮ್ಮ ರಿಕೋಶಿ ಅವರ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಒಂದು ಮೂಮೆಂಟ್ ಅಲ್ಲಿ ಅವರು ಫ್ಲಿಪ್ ಆಗಿ ಬಂದ್ಬಿಟ್ಟು ಒಂದು ಪೈಲ್ ಡ್ರೈವರ್ ನ ಕನೆಕ್ಟ್ ಮಾಡ್ತಾರೆ, ಅದಂತೂ ಸಖತ್ ಆಗಿತ್ತು. ಅಂಡ್ ತಮ್ಮ ಫಿನಿಶರ್ ನ ಹಾಕೋದಕ್ಕೆ ಹೋದಾಗ ಈ ಮ್ಯಾಚ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಇಂಟರ್ಫೈರ್ ಮಾಡ್ತಾರೆ. ಅಂಡ್ ಅದನ್ನ ನೋಡಿದಂತಹ ರೆಫ್ರಿ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ರಿಂಗ್ ಸೈಡ್ ಇಂದ ಬ್ಯಾನ್ ಮಾಡ್ತಾನೆ. ಅಂಡ್ ಫೈನಲಿ ನಮ್ಮ ರಿಕೋಶಿ ಅವರು ಜೆಡಿ ಮೆಕ್ಡೊನಾಗ್ ಅವ್ರನ್ನ ತಮ್ಮ ಫಿನಿಶರ್ ಹಾಕಿ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ ಈ ಮ್ಯಾಚ್ ಅಲ್ಲಿ. ಈ ಮ್ಯಾಚ್ ಕೂಡ ಸಖತ್ತಾಗಿತ್ತು. ಇದಾದ್ಮೇಲೆ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಬಂದ್ ಕೂಡಲೇ ಚಿಕಾಗೋ ಕ್ರೌಡ್ ಫುಲ್ ಚಿಯರ್ ಮಾಡೋದಕ್ಕೆ ಶುರು ಮಾಡುತ್ತೆ ಅಂತಾನೆ ಹೇಳ್ಬಹುದು. ಸಖತ್ತಾಗಿತ್ತು ಇವತ್ತು ನಮ್ಮ ಸಿಎಂ ಪಂಕ್ ಅವರಿಗೆ ಕ್ರೌಡ್ ನ ಸಪೋರ್ಟ್. ಆಫ್ ಕೋರ್ಸ್ ಅದು ಯಾವಾಗಲೂ ಇದ್ದೇ ಇರುತ್ತದೆ. ನಮ್ಮ ಸಿಎಂ ಪಂಕ್ ಅವರು ಬರ್ತಾರೆ ಅಂಡ್ ಅವರು ಎಲ್ಲರನ್ನೂ ಕೂಡ ವೆಲ್ಕಮ್ ಮಾಡಿ ತುಂಬಾ ಖುಷಿ ಆಗ್ತಾ ಇದೆ ಚಿಕಾಗೋಗೆ ಮತ್ತೆ ಮರಳಿ ಬಂದು. ಅಂಡ್ ತುಂಬಾ ಜನ ನನ್ನನ್ನು ಕೇಳ್ತಾ ಇದ್ದೀರಾ, ನೀವು ರಸಲ್ ಮೇನಿಯಾದಲ್ಲಿ ಇರ್ತೀರಾ ಅಂತ. ಹೌದು, ನಾನು ರಸಲ್ ಮೇನಿಯಾದಲ್ಲಿ 100% ಇರ್ತೀನಿ. ಅಂಡ್ ಇನ್ನು ಕೆಲವೊಂದಷ್ಟು ಜನ ಕೇಳ್ತಾ ಇರ್ತೀರಾ ನಿನ್ನ ಕೈ ಹೇಗಿದೆ ಅಂತ. ನನ್ನ ಕೈ ಇನ್ನೂ ಕೂಡ 100% ಕ್ಯೂರ್ ಆಗಿಲ್ಲ, ಆದ್ರೂ ಕೂಡ ನಾನು ರಸಲ್ ಮೇನಿಯಾದಲ್ಲಿ ಇರ್ತೀನಿ. ಪೀಪಲ್ಸ್ಗಳು ರಸಲ್ ಮೇನಿಯಾದಲ್ಲಿ ನೀನು ಏನ್ ಮಾಡೋದಕ್ಕೆ ಬರ್ತೀಯಾ ಅಂತ ಕೇಳ್ತಾನೆ ಇದ್ದಾರೆ. ಅಂಡ್ ಹಾಗೆ ಸ್ವಲ್ಪ ಜನ ಅದನ್ನ ಮಾಡು ಇದನ್ನ ಮಾಡು ಅಂತ ಸಜೆಷನ್ಸ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ನೀನು ಮೈಕಲ್ಲಿ ಚೆನ್ನಾಗಿದೆಯಾ, ನೀನು ಅದೇ ರೀತಿ ಕಮೆಂಟ್ರಿಯಲ್ಲೂ ಕೂಡ ಚೆನ್ನಾಗಿರುತ್ತೆ, ಸೊ ನೀನು ಯಾಕೆ ಕಮೆಂಟ್ರಿ ಮಾಡಬಾರ್ದು ಅಂತ ಕೇಳ್ತಾ ಇರ್ತಾರೆ. ಇನ್ನೊಂದು ಸ್ವಲ್ಪ ಜನ ರಸಲ್ ಮೇನಿಯಾನ ನೀನು ಯಾಕೆ ಹೋಸ್ಟ್ ಮಾಡಬಾರ್ದು ಅಂತಾನು ಕೂಡ ಕೇಳ್ತಾ ಇರ್ತಾರೆ. ಇನ್ನೊಂದು ಸ್ವಲ್ಪ ಜನ ನೀನು ಯಾಕೆ ರೆಫರಿ ಆಗಿ ಕೂಡ ಬರಬಾರ್ದು, ಸ್ಪೆಷಲ್ ಗೆಸ್ಟ್ ರೆಫರಿ ಆಗಿ ರಸಲ್ ಮೇನಿಯಾಗೆ ಬರಬಾರ್ದು ಅಂತಾನು ಕೂಡ ಸ್ವಲ್ಪ ಜನ ಕೇಳ್ತಾ ಇರ್ತಾರೆ. ಅಂಡ್ ಇನ್ನೊಂದೊಂದು ಸ್ವಲ್ಪ ಜನ ನನ್ನ ಬಗ್ಗೆ ಮಾತನ್ನು ಕೂಡ ಆಡ್ತಾ ಇದ್ದಾರೆ. ಎಸ್, ಪ್ಯಾಟ್ ಮೆಕಫಿ ಶೋ ಒಂದು ಗ್ರೇಟ್ ಶೋ ಅಂತ ನನಗೆ ಗೊತ್ತು. ಅಂಡ್ ಆ ಶೋ ಅಲ್ಲಿ ರೋಮನ್ ರೈನ್ಸ್ ಬಂದ್ಬಿಟ್ಟು ನನ್ನ ಬಗ್ಗೆ ಮಾತಾಡಿ ಹೋಗಿದ್ದಾನೆ. ನಾನು ರೋಮನ್ ರೈನ್ಸ್ ಅವ್ರನ್ನ ಫ್ಯೂಚರ್ ಅಲ್ಲಿ ಖಂಡಿತವಾಗ್ಲೂ ನೋಡ್ಕೋತೀನಿ. ಅಂಡ್ ಈ ಕಡೆ ಸೆತ್ ರೋಲೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಸೆತ್ ರೋಲೆನ್ಸ್ ಹಾಗೆ ನನಗೂ ಕೂಡ ನಿಜವಾಗ್ಲೂ ಆಗೋದಿಲ್ಲ. ಐ ಕಾಂಟ್ಯಾಕ್ಟ್ ಕೂಡ ನಾನು ಅವನ ಜೊತೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಯಾಕಂದ್ರೆ ಅವನು ಈಗ ತುಂಬಾನೇ ದೊಡ್ಡದಾಗಿ ಬೆಳೆದ್ ಬಿಟ್ಟಿದ್ದಾನೆ. ಐ ಥಿಂಕ್ ಅವನು ಹೀಲ್ ಹಾಕೊಂಡಿದ್ದಾನೆ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ತುಂಬಾನೇ ದೊಡ್ಡದಾಗಿ ಬೆಳೆದಿದ್ದಾನೆ. ಸೆತ್ ರೋಲೆನ್ಸ್ ಹಾಗೆ ನನಗೂ ಕೂಡ ಆಗ್ ಬರೋದಿಲ್ಲ. ಅಂಡ್ ಇನ್ನ ಒಬ್ಬ ವ್ಯಕ್ತಿ ನನ್ನ ಬಗ್ಗೆ ಒಂದು ಮಾತನ್ನು ಕೂಡ ಆಡಿಲ್ಲ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ದ ರಾಕ್ ಅವರು. 10 years ಹಿಂದೆ ರಾಕ್ ಆಗಿ ನನ್ನ ನಡುವೆ ಏನೇನಾಗಿತ್ತು ಅಂತ ನಿಮಗೆ ಗೊತ್ತೇ ಇರಬಹುದು. ನಿಜವಾಗ್ಲೂ ನಾನು ಇವಾಗ ಡೈರೆಕ್ಟ್ ಆಗಿ ಹೇಳ್ತೀನಿ, ರಾಕ್ ಅವರ ಕೈ ಅಷ್ಟೊಂದೇನು ದೊಡ್ಡದಾಗಿಲ್ಲ ಗಾಡ್ ಜೊತೆ ಬಾಕ್ಸಿಂಗ್ ಮಾಡೋದಿಕ್ಕೆ ಅಂತ ನಮ್ಮ ಸಿಎಂ ಪಂಕ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಿಕ್ಕೆ ಸಿಗುತ್ತೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದಾಗ ನಮ್ಮ ಸಿಎಂ ಪಂಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಆ ವಾಗ್ವಾದ ಇದೆಯಲ್ಲ ಗಾಯ್ಸ್, ಲಿಟ್ರಲಿ ಈ ಒಂದು ಸೆಗ್ಮೆಂಟ್ ಇತ್ತಲ್ಲ, ನನ್ನ ಒನ್ ಆಫ್ ದ ಫೇವ್ರೇಟ್ ಸೆಗ್ಮೆಂಟ್ ಇನ್ WWE ಹಿಸ್ಟ್ರಿ ಆಗೋಯ್ತು. ಅಷ್ಟು ಚೆನ್ನಾಗಿತ್ತು. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸಿಎಂ ಪಂಕ್ ಅವರ ಬಗ್ಗೆ ಮಾತಾಡ್ಕೊಂಡು ಬರ್ತಾರೆ. ಕಳೆದ ಬಾರಿ ನಾನು ಹಾಗೆ ನೀನು ಸೇಮ್ ರಿಂಗ್ ಅಲ್ಲಿ ಇದ್ದಾಗ ನಾನು ನಿನ್ನ ಕೈಗೆ ಸ್ಟಾಂಪ್ ಮಾಡಿದೆ ಅಂತ ಮಾತಾಡ್ತಾರೆ. ನಮ್ಮ ಸಿಎಂ ಪಂಕ್ ಅವರು ರಿಂಗ್ ಮೇಲೆ ಬಾ ಗುರು ನೀನು ಅಂತ ಕರೀತಾ ಇರ್ತಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ನಾನು ನೋಡು ನಿನಗೋಸ್ಕರ ಒಂದು ಶರ್ಟ್ ನು ಕೂಡ ರೆಡಿ ಮಾಡಿಸಿದೀನಿ ಅಂತ ಅವರ ಟಿ ಶರ್ಟ್ ನೆಲದ್ನು ಕೂಡ ನೋಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾ ಇರ್ತಾರೆ, ನಾನು ಬೇರೆ ಒಬ್ಬನ ವ್ಯಕ್ತಿಯ ಹೆಸರಲ್ಲಿ ಟಿ ಶರ್ಟ್ ಗಳನ್ನ ಸೇಲ್ ಮಾಡುವಂತಹ ಕೆಲಸನ ಮಾಡೋದಿಲ್ಲ ಅಂತ. ಅದಾದ್ಮೇಲೆ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಟಿ ಶರ್ಟ್ ನ ಕಿತ್ತಿಸಿದ್ದಾರೆ, ಅದರೊಳಗಡೆ ಇನ್ನ ಒಂದು ಟಿ ಶರ್ಟ್ ನ ಅವರು ಹಾಕೊಂಡು ಬಂದಿರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾ ಇರ್ತಾರೆ, ನಾನು ಎಷ್ಟು ಹಾರ್ಡ್ ವರ್ಕ್ ನ ಮಾಡಿದೆ, ನಾನು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಗೆದ್ದೆ ಅಂಡ್ ನನ್ನ ಇಯರ್ ಡ್ರಮ್ಸ್ ಕೂಡ ಹಾಳಾಯ್ತು, ಆದ್ರೂ ಕೂಡ ನಾನು ರಸಲ್ ಮೇನಿಯಾಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ನಮ್ಮ ಸಿಎಂ ಪಂಕ್ ಅವರು ಹೌದಾ ನನಗೆ ಏನು ಕೂಡ ಕೇಳಿಸ್ತಾ ಇಲ್ಲ, ಬಾ ನನ್ನ ಜೊತೆ ರಿಂಗ್ ಅಲ್ಲಿ ಮಾತಾಡೋ ಅಂತ ಕರೀತಾರೆ. ಅಂಡ್ ಇಲ್ಲಿ ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತುಂಬಾನೇ ಕೆಟ್ಟದಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನನಗೆ ಗೊತ್ತು ನೀನು ಕುಡಿಯೋದಿಲ್ಲ, ನೀನು ಡ್ರಗ್ಸ್ ನ ಕೂಡ ಸೇವನೆ ಮಾಡೋದಿಲ್ಲ, ಅಂಡ್ ಆದ್ರೂ ಕೂಡ ನೀನು ತುಂಬಾ ದಿನಗಳ ಕಾಲ ನಿನ್ನ ಇಡೀ ಲೈಫ್ ನ ರಿಹ್ಯಾಬ್ಸ್ ಅಲ್ಲೇ ಕಳೆದಿದ್ಯಾ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ. ಅಂಡ್ ಅವರು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸಿಎಂ ಪಂಕ್ ಅವ್ರಿಗೆ ಹೇಳ್ತಾರೆ ನಾನು ಚೂಸನ್ ಒನ್ ಅಂತ. ಇದಕ್ಕೆ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ, ಹೌದಾ ನೀನು ಚೂಸನ್ ಒನ್, ಹಾಗಾದ್ರೆ ನಿನ್ನ ಚೂಸನ್ ಒನ್ ಆಗಿ ಚೂಸ್ ಮಾಡಿದ್ದು ಯಾರು ಅಂತ ಕೇಳ್ತಾರೆ. ಅಂಡ್ ಸಿಎಂ ಪಂಕ್ ಅವರು ಬಾಗುರು ನೀನು ರಿಂಗ್ ಒಳಗಡೆ ಮಾತಾಡೋಣ ಬಾ ಅಂತ ಕರೀತಾ ಇರ್ತಾರೆ. ಅದಕ್ಕೆ ನಮ್ಮ ಡ್ರೂ
ಡ್ರೂ ಮ್ಯಾಕೆಂಟೈರ್ ಅವರು ನಾನೇನಾದ್ರೂ ರಿಂಗ್ ಒಳಗಡೆ ಬಂದ್ರೆ ನಿಜವಾಗ್ಲೂ ನೀನು ನನ್ನನ್ನು ನಾಕ್ ಡೌನ್ ಮಾಡ್ತೀಯ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ CM ಪಂಕ್ ಅವರು ರಿಂಗ್ ಒಳಗಡೆ ಮಲ್ಕೊಂಡೇ ಬಿಡ್ತಾರೆ. ಅಂಡ್ CM ಪಂಕ್ ಅವರು ಮಲ್ಕೊಂಡಿದ್ನ ನೋಡಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕಾಮೆಂಟ್ರಿ ಟೀಮ್ ಟೇಬಲ್ ಮೇಲ್ಗಡೆ ಹೋಗ್ಬಿಟ್ಟು ಕೂತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ರಸಲ್ ಮೇನಿಯಾದಲ್ಲಿ ನಾನು ಖಂಡಿತವಾಗ್ಲೂ ಕೂಡ ನಿನ್ನನ್ನ ಬಯಸ್ತೀನಿ, ನೀನು ಫ್ರಂಟ್ ರೋ ಅಲ್ಲಿ ಕೂತ್ಕೋ ಅಥವಾ ನೀನು ಕಮೆಂಟ್ರಿಯಲ್ಲಿ ಕೂತ್ಕೋ, ಯಾಕಂದ್ರೆ ನೀನು ನೋಡಬೇಕು ರಸಲ್ ಮೇನಿಯಾದಲ್ಲಿ ನಾನು ವರ್ಲ್ಡ್ ಹೆವಿ ವೆಯ್ಟ್ ಚಾಂಪಿಯನ್ಶಿಪ್ ನ ಗೆಲ್ಲೋದ್ನ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸೆತ್ ರೋಲೆನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೆತ್ ರೋಲೆನ್ಸ್ ಅವರ ಎಂಟ್ರಿ ಆದ ಕೂಡಲೇ ನಮ್ಮ CM ಪಂಕ್ ಅವರು ಮೈಕ್ ನ ತಲೆಗೆ ಹೊಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಏನ್ ಗುರು, ಒಬ್ಬನ್ನೇ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ, ಈ ಕಡೆ ಇವನು ಕೂಡ ಬಂದಲ್ಲ ಅಂತ. ನಮ್ಮ ಸೆತ್ ರೋಲೆನ್ಸ್ ಅವರು ಬಂದ್ಬಿಟ್ಟು ನೀವಿಬ್ರು ಮಕ್ಕಳು ಮಾತಾಡೋದನ್ನ ಮುಗ್ದಿದ್ರೆ ಸ್ವಲ್ಪ ನಿಲ್ಸಿ, ಯಾಕಂದ್ರೆ ಇದು ನನ್ನ ಶೋ, ಇಲ್ಲಿ ನಾನ್ ಮಾತಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ CM ಪಂಕ್ ಅವರು ಇದು ನಿನ್ನ ಶೋ ಆಗಿರಬಹುದು, ಬಟ್ ಇದು ನನ್ನ ಸಿಟಿ ಅಂತ ಹೇಳ್ತಾರೆ. ಅಂಡ್ ನಮ್ಮ ಸೆತ್ ರೋಲೆನ್ಸ್ ಅವರು ಹೇಳ್ತಾರೆ, ಓಕೆ CM ಪಂಕ್ ಅವರು ರಸಲ್ ಮೇನಿಯಾಗೆ ಬರ್ತಾ ಇದ್ದಾರೆ, ಸೊ ಅವ್ರು ಏನ್ ಮಾಡಬೇಕು ರಸಲ್ ಮೇನಿಯಾದಲ್ಲಿ ಅಂತ ಕ್ರೌಡ್ ನೇ ಕೇಳೋಣ ಅಂತ ಹೇಳ್ಬಿಟ್ಟು ನಮ್ಮ ಸೆತ್ ರೋಲೆನ್ಸ್ ಅವರು ಹೇಳ್ತಾರೆ. ನೀವೆಲ್ಲರೂ ಕೂಡ ಇಷ್ಟಪಡ್ತೀರಾ CM ಪಂಕ್ ಅವರು ರಸಲ್ ಮೇನಿಯಾದಲ್ಲಿ ಕಮೆಂಟ್ರಿ ಮಾಡೋದಕ್ಕೆ ಅಂತ ಕೇಳಿದಾಗ ಕ್ರೌಡ್ ಸ್ವಲ್ಪ ಚಿಯರ್ ಮಾಡುತ್ತೆ. ಅಂಡ್ ಅದಾದ್ಮೇಲೆ ಹೇಳುತ್ತೆ ಇಲ್ಲ ರೆಫರಿ ಅಂತ ಚಾನ್ಸ್ಗಳು ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅದಕ್ಕೆ ನಮ್ಮ ಸೆತ್ ರೋಲೆನ್ಸ್ ಅವರು ಹೇಳ್ತಾರೆ, ಕಮಾನ್ ಗಾಯ್ಸ್, ಇವನ್ ಕೈಯೇ ಸರಿ ಇಲ್ಲ, ಇವನ್ ಹೆಂಗೆ ಕೌಂಟ್ ಮಾಡ್ತಾನೆ ಅಂತ ಹೇಳಿದಾಗ ನಮ್ಮ CM ಪಂಕ್ ಅವರು ತಮ್ಮ ಎಡಗೈಯಲ್ಲಿ ಕೌಂಟ್ ಮಾಡಿ ತೋರಿಸ್ತಾರೆ. ಆದ್ರೂ ಕೂಡ ನಮ್ಮ ಸೆತ್ ರೋಲೆನ್ಸ್ ಅವರು ಹೇಳ್ತಾರೆ, ನೀನು ರಸಲ್ ಮೇನಿಯಾದಲ್ಲಿ ಏನ್ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ, ಬಟ್ ನೀನು ನನ್ನ ದಾರಿಗೆ ಅಡ್ಡ ಬರ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ CM ಪಂಕ್ ಅವರು ಓಕೆ ನಾನಿಲ್ಲಿ ಕನ್ಫರ್ಮ್ ಮಾಡ್ತೀನಿ, ನಾನು ನಿಮ್ಮ ಮ್ಯಾಚ್ ಅಲ್ಲಿ ಸ್ಪೆಷಲ್ ಗೆಸ್ಟ್ ಕಮೆಂಟ್ರಿ ಆಗಿ ಬರ್ತಾ ಇದ್ದೀನಿ. ಅಂಡ್ ನಿನ್ನ ಬಾಯಿ, ನಿನ್ನ ಡ್ರೂ ಮ್ಯಾಕೆಂಟೈರ್ ಅವರ ಬಾಯಿ, ಇಬ್ರನ್ನು ಕೂಡ ಬಾಯಿನೂ ಕೂಡ ನಾನು ರಸಲ್ ಮೇನಿಯಾದಲ್ಲಿ ಮುಚ್ಚಿಸ್ತೀನಿ ಅಂತ ಹೇಳಿ ನಮ್ಮ CM ಪಂಕ್ ಅವರು ಅಲ್ಲಿಂದ ಹೋಗ್ತಾ ಇರ್ತಾರೆ. ಅವರ ಮ್ಯೂಸಿಕ್ ಕೂಡ ಇಟ್ಟಾಗಿರುತ್ತೆ. ಸಡನ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದ್ಬಿಟ್ಟು ಮ್ಯೂಸಿಕ್ ನ ಕಟ್ ಮಾಡಿ, CM ಪಂಕ್ ರಸಲ್ ಮೇನಿಯಾದಲ್ಲಿ ಮ್ಯಾಚ್ ಅಲ್ಲೂ ಕೂಡ ಇಲ್ಲ, ಅಂಡ್ ಅವನು ಈ ಪ್ರೋಮೋನ ಈ ರೀತಿ ಎಂಡ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಅಂತ ಮಾತಾಡ್ಕೊಂಡು ಸೆತ್ ರೋಲೆನ್ಸ್ ಅವರ ಹಿಂದೆಗಡೆ ಬರ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಸೆತ್ ರೋಲೆನ್ಸ್ ಅವರು ಹಿಂದೆಯಿಂದನೇ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರಿಗೆ ಒಂದು ಕರ್ಬ್ ಸ್ಟಾಂಪ್ ನು ಕೂಡ ಕನೆಕ್ಟ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ ಅಂತಾನೆ ಹೇಳ್ಬೋದು. ನಾನು ಹೇಳಿರೋದು ಇಲ್ಲಿ ನಿಮಗೆ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ, ಬಟ್ ಆ ಪ್ರೋಮೋ ಇದೆಯಲ್ಲ, ಆ ಪ್ರೋಮೋನ ಕೇಳಬೇಕಾದ್ರೆ ಆ ಫೀಲ್ ಇದೆಯಲ್ಲ, ಲಿಟ್ರಲಿ ಸಖತ್ತಾಗಿತ್ತು. ನಾನು ಹಾನೆಸ್ಟ್ ಆಗಿ ಹೇಳ್ತೀನಿ, ಇವತ್ತಿನ ಈ ಪ್ರೋಮೋ ಮಂಡೇ ನೈಟ್ ರೋನ ಓಪನಿಂಗ್ ಅಲ್ಲಿ ಆದಂತಹ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ಸೆಗ್ಮೆಂಟ್ ನ ಕ್ಲಿಯರ್ ಆಗಿ ಓವರ್ ಶಾಡೋ ಮಾಡ್ತು ಗೈಸ್. ಒನ್ ಆಫ್ ದ ಬೆಸ್ಟ್ ಪ್ರೋಮೋ ಅಂತ ಹೇಳ್ತೀನಿ ನಾನು WWE ನ ನೋಡಿದಾಗಿಂದ, ಯಾಕಂದ್ರೆ ನನಗಂತೂ ಈ ಪ್ರೋಮೋ ಅಷ್ಟು ಇಷ್ಟ ಆಯ್ತು. ಏನಿರ್ಲಿಲ್ಲ ಗೈಸ್, ಇದರಲ್ಲಿ 3 ವ್ಯಕ್ತಿಗಳಿದ್ರು, 3 ಜನನು ಕೂಡ ಒಬ್ರನ್ನೊಬ್ರು ಹೇಟ್ ಮಾಡ್ತಾ ಇದ್ರು. ಸೊ ಒಂಥರ ಸಖತ್ತಾಗಿತ್ತು. ಹೋಗಿ ನೋಡಿ, ಈ ಪ್ರೋಮೋನ ನೋಡಿಲ್ಲ ಅಂದ್ರೆ ನಿಮಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಟ್ಯಾಗ್ ಟೀಮ್ಸ್ ಗಳು ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಅಂಡ್ ಅಲ್ಲೇ ಸ್ವಲ್ಪ ಹಿಂದಗಡೆ ನಾವು ಕಣ್ಣಾಯಿಸಿದ್ರೆ ಅಲ್ಲಿ ನಮಗೆ ಪಾಲಿಮೆನ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರು ನೋಡೋದಕ್ಕೆ ಸಿಗ್ತಾರೆ. ಸೊ ಇವತ್ತಿನ ಶೋ ಅಲ್ಲಿ ನಮ್ಮ ಪಾಲಿಮೆನ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರು ಏನೋ ಒಂದು ವಿಚಾರನ ಪ್ಲಾನ್ ಮಾಡ್ತಾ ಇದ್ರು. ಅದೇನ್ ವಿಚಾರನ ಪ್ಲಾನ್ ಮಾಡ್ತಾ ಇದ್ರು ಅನ್ನೋದು ನಮಗೆ ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮಗೆ ಕ್ಯಾಂಡಸ್ ಲಿರೆ ಹಾಗೆ ಐವಿ ನೀಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ನಮ್ಮ ಕ್ಯಾಂಡಸ್ ಲಿರೆ ಅವರು ಸಖತ್ ನಾಟಕ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ, ಯಾಕಂದ್ರೆ ನಾಟಕದಿಂದನೇ ಅವರು ಬಂದ್ಬಿಟ್ಟಿದ್ದಾರೆ. ಅವರು ಈ ಮ್ಯಾಚ್ ಅಲ್ಲಿ ನಾಟಕ ಆಡ್ಕೊಂಡೆ ಐವಿಲಿ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡಿ ಈ ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ DIY ಹಾಗೆ ನ್ಯೂ ಡೇ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಮ್ಯಾಚ್ಗೋಸ್ಕರ ಸ್ಪೆಷಲ್ ಕಮೆಂಟ್ರಿ ಆಗಿ ನಮ್ಮ ಆಸಮ್ ಟ್ರೂತ್ ಅವರು ನೋಡೋದಕ್ಕೆ ಸಿಗ್ತಾರೆ. ಈ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿ ಸಾಕ್ತಾ ಇರುತ್ತೆ, ಬಟ್ ಮಧ್ಯದಲ್ಲಿ ನಮ್ಮ ಜಡ್ಜ್ಮೆಂಟ್ ಡೇ ಅವರು ಬಂದ್ಬಿಟ್ಟು DIY ಹಾಗೆ ನ್ಯೂ ಡೇ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಈ ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಈ ಕಡೆ ನಮ್ಮ ಜಡ್ಜ್ಮೆಂಟ್ ಡೇ ಅವರು ನ್ಯೂ ಡೇ ಹಾಗೆ DIY ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರೆ, ನಮ್ಮ ಮಿಸ್ ಹಾಗೆ ಅಟ್ರೂತ್ ಅವರು ನಾವು ಓನ್ಲಿ ಕಮೆಂಟ್ರಿ ಮಾಡ್ತೀವಿ ಅಂತ ಕೂತ್ಕೊಂಡಿರ್ತಾರೆ. ಬಟ್ ಫೈನಲಿ ನಮ್ಮ ಮಿಸ್ ಅವರು ಬಂದ್ಬಿಟ್ಟು ಜಡ್ಜ್ಮೆಂಟ್ ಡೇ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಮಿಸ್ ಅವರು ಬಂದ್ರು ಕೂಡ ನಮ್ಮ ಅಟ್ರೂತ್ ಅವರು ನಾನು ಹೋಗೋದಿಲ್ಲ ಗುರು, ಇವತ್ತು ನನ್ನ ಕೆಲಸ ಕಮೆಂಟ್ರಿ ಮಾಡೋದಷ್ಟೇ ಅಂತ ಕಮೆಂಟ್ರಿ ಮಾಡ್ಕೊಂಡೇ ಕೂತಿರ್ತಾರೆ ಅಂತಾನೆ ಹೇಳ್ಬೋದು. ಈ ಕಡೆ ನಮ್ಮ ಜಡ್ಜ್ಮೆಂಟ್ ಡೇ ಅವರು ಮಿಸ್ ಅವರ ಮೇಲೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಕಡೆದಾಗಿ ಆಟ್ರುತ್ ಅವರ ಮೇಲೆ ಅವರ ಕಣ್ಣು ಹೋಗುತ್ತೆ. ಆಟ್ರುತ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ನಮ್ಮ ಆಟ್ರುತ್ ಅವರು ನಾನಿವತ್ತು ಬರೀ ಕಮೆಂಟ್ರಿ ಮಾಡ್ತಾ ಇದ್ದೀನಿ, ಸೊ ಒಂದು ಬ್ರೇಕ್ ಹೋಗೋಣ ಅಂತ ಇರ್ತಾರೆ. ಸಡನ್ ಆಗಿ ನಮ್ಮ ಜಡ್ಜ್ಮೆಂಟ್ ಡೇ ಅವರು ಆಟ್ರುತ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಆಟ್ರುತ್ ಅವರು ಕಮ್ ಬ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಕೂಡ, ಬಟ್ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಅವ್ರನ್ನ ಮಲಗಿಸ್ತಾರೆ ಅಂತಾನೆ ಹೇಳ್ಬೋದು. ಸೊ ನಮ್ಮ ಜಡ್ಜ್ಮೆಂಟ್ ಡೇ ಅವರು ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ ರಸಲ್ ಮೇನಿಯಾದಲ್ಲಿ ಆಗ್ತಿರ್ತಕ್ಕಂತಹ 6 ಮ್ಯಾನ್ ಲ್ಯಾಡರ್ ಮ್ಯಾಚ್ಗೆ. ಇದಾದ್ಮೇಲೆ ನಮಗೆ ಗಂತರ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ಸ್ಯಾಮಿ ಝೈನ್ ಅವರ ಬಗ್ಗೆ ಹೇಳ್ತಾ ಇರ್ತಾರೆ. ಸ್ಯಾಮಿ ಝೈನ್ ಅವರು ನನ್ನನ್ನು ರಸಲ್ ಮೇನಿಯಾದಲ್ಲಿ ಸೋಲ್ಸೋದಕ್ಕೆ ಚಾನ್ಸೇ ಇಲ್ಲ, ನನಗಂತೂ ಆ ರೀತಿ ಅನ್ಸೋದಿಲ್ಲ. ಇವನ್ WWE ಅಲ್ಲಿ ಯಾರಿಗೂ ಕೂಡ ಆ ರೀತಿ ಅನ್ನಿಸ್ತಾ ಇಲ್ಲ ಅಂತ ಅನ್ಕೋತೀನಿ. ಇವನ್ ಸ್ಯಾಮಿ ಝೈನ್ ಅವರು ಇವತ್ತು ಅವರು ಮ್ಯಾಚ್ ಆಡೋದಕ್ಕೆ ಹೋಗ್ತಾ ಇದ್ದಾರಲ್ಲ ಬ್ರಾನ್ಸನ್ ರೀಡ್ ಅವ್ರನ್ನು ಕೂಡ ಸೋಲಿಸ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ ಅಂತ ನಮ್ಮ ಗಂತರ್ ಅವರು ಇಂಟರ್ವ್ಯೂ ಅಲ್ಲಿ ಹೇಳ್ತಾ
ಹೇಳ್ತಾ ಇರ್ತಾರೆ. ಸೊ ಸ್ಟೋರಿ ಯಾವ ರೀತಿ ಹೋಗ್ತಾ ಇದೆ ಅಂದ್ರೆ ಯಾರಿಗೂ ಕೂಡ ನಂಬಿಕೆ ಇಲ್ಲ ನಮ್ಮ ಸ್ಯಾಮಿ ಝೈನ್ ಅವರು ರಸಲ್ ಮೇನಿಯಾದಲ್ಲಿ ಗಂತರ್ ಅವ್ರನ್ನ ಸೋಲಿಸ್ತಾರೆ ಅಂತ. ಇದಾದ್ಮೇಲೆ ನಮಗೆ ಆಂಡ್ರಾದೆ ಹಾಗೆ ವಿಂಚಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮೊದಲು ವಿಂಚಿ ಅವರ ಜಾಗದಲ್ಲಿ ಐವರ್ ಇರಬೇಕಾಗುತ್ತೆ, ಬಟ್ ಇವತ್ತು ನಮಗೆ ಐವರ್ ಅವರು ನೋಡೋದಕ್ಕೆ ಸಿಗೋದಿಲ್ಲ. ಅದಕ್ಕೆ ಆಂಡ್ರಾದೆ ಹಾಗೆ ವಿಂಚಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಆಂಡ್ರಾದೆ ಅವರು ಈಗ ತಾನೇ ಬಂದಿದ್ದಾರೆ, ಅವರು ಸೋಲೋದಕ್ಕೆ ಚಾನ್ಸೇ ಇಲ್ಲ. ಅವರು ಆರಾಮಾಗಿ ವಿಂಚಿ ಅವ್ರನ್ನ ಪಿನ್ ಮಾಡಿ ಈ ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ರಿಯಾ ರಿಪ್ಲಿ ಹಾಗೆ ಡೊಮಿನಿಕ್ ಮಿಸ್ಟೀರಿ ಅವರು ನೋಡೋದಕ್ಕೆ ಸಿಗ್ತಾರೆ. ಇವರಿಬ್ರು ಕೂಡ ರಿಂಗಿಗೆ ಬರ್ತಾರೆ. ನಮ್ಮ ರಿಯಾ ರಿಪ್ಲಿ ಅವರು ಹೇಳ್ತಾ ಇರ್ತಾರೆ, ಬೆಕಿ ಲಿಂಚ್ ಅವರು ನನ್ನ ಮೇಲೆ ಫುಲ್ ಅಟೆನ್ಷನ್ ನ ಕೊಡ್ತಾ ಇಲ್ಲ, ಯಾಕಂದ್ರೆ ಅವರು ಪ್ರತಿ ಮಂಡೇ ನೈಟ್ ರಾಲ್ ಕೂಡ ಮ್ಯಾಚಸ್ ನ ಆಡ್ತಾ ಇದ್ದಾರೆ ಅಂತ ಹೇಳಿ ಡೊಮಿನಿಕ್ ಬೆಕಿ ಲಿಂಚ್ ಅವ್ರನ್ನ ಕರಿ ಅಂತ ಹೇಳ್ತಾರೆ. ಅಂಡ್ ಆ ಕಡೆಯಿಂದ ನಮ್ಮ ಡೊಮಿನಿಕ್ ಮಿಸ್ಟೀರಿ ಅವರು ಬೆಕಿ ಲಿಂಚ್ ಅವ್ರನ್ನ ಕರೀತಾರೆ. ಅಂಡ್ ನಮಗೆ ಬೆಕಿ ಲಿಂಚ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬೆಕಿ ಲಿಂಚ್ ಅವರು ಬಂದ್ಬಿಟ್ಟು ನಾನು ಪ್ರತಿ ವಾರ ಮ್ಯಾಚ್ ಆಡ್ತಾ ಇದ್ದೀನಿ, ನೀನು ಮ್ಯಾಚೇ ಆಡ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ರಿಯಾ ರಿಪ್ಲಿ ಅವರು ನಾನು ರಸಲ್ ಮೇನಿಯಾದಲ್ಲಿ ನನ್ನ ಚಾಂಪಿಯನ್ಶಿಪ್ಗೆ ಒಂದು ಬಿಗ್ಗೆಸ್ಟ್ ಮ್ಯಾಚ್ ನ ಇಟ್ಕೊಂಡು ಮಂಡೇ ನೈಟ್ ರಾಲಿ ಮ್ಯಾಚ್ ನಾನು ಯಾಕೆ ಆಡ್ಲಿ, ನಾನು ಯಾಕೆ ನನ್ನನ್ನು ಫಿಸಿಕಲಿ ಟಯರ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಇವರ ನಡುವೆ ಹಿಂಗೆ ಮಾತುಕತೆಗಳು ನಡೀತಾ ಇರ್ತದೆ. ಅಂಡ್ ಒಂದು ಮೂಮೆಂಟ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ಬೆಕಿ ಲಿಂಚ್ ಅವರ ಮಗಳನ್ನೂ ಕೂಡ ಮೆನ್ಷನ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಅದಾದ್ಮೇಲೆ ಬೆಕಿ ಲಿಂಚ್ ಅವರು ಸಖತ್ ಎಮೋಷನಲ್ ಆಗ್ತಾರೆ, ಇವನ್ ಕಣ್ಣೀರು ಕೂಡ ಆಗ್ತಾರೆ. ನನ್ನ ಮಗಳ ಬಗ್ಗೆ ಮಾತಾಡೋದಕ್ಕೆ ಬರಬೇಡ, ಅದೇನು ಅಂತ ನನಗೆ ಗೊತ್ತು ಅಂತ ಹೇಳಿ ನಮ್ಮ ಬೆಕಿ ಲಿಂಚ್ ಅವರು ಇಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ರಿಯಾ ರಿಪ್ಲಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಲಿಟ್ರಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಇವರಿಬ್ಬರನ್ನು ಕೂಡ ದೂರ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಮ್ಮ ಬೆಕಿ ಲಿಂಚ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಸೊ ಇವರ ನಡುವೆ ಒಂದು ಚಿಕ್ಕದಾಗಿ ಬ್ರಾಲ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಏನೇ ಆಗಲಿ ಈ ಒಂದು ಸೆಗ್ಮೆಂಟ್ ಇತ್ತಲ್ಲ, ಈ ಒಂದು ಸೆಗ್ಮೆಂಟ್ ಇವರ ರಸಲ್ ಮೇನಿಯಾ ಮ್ಯಾಚ್ ನ ಹೈಪ್ ಅಂತೂ ಖಂಡಿತವಾಗ್ಲೂ ಮಾಡಿದೆ. ಇದಾದ್ಮೇಲೆ ನಮಗೆ ಬ್ರಾನ್ಸನ್ ರೀಡ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಮ್ಯಾಚ್ ಚೆನ್ನಾಗಿ ನಡೀತಾ ಇರುತ್ತೆ ಅಂತಾನೆ ಹೇಳ್ಬೋದು. ಈ ಮ್ಯಾಚ್ ಮಧ್ಯದಲ್ಲಿ ನಮಗೆ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ಬಂದ್ಬಿಟ್ಟು ಸ್ಟೇಜ್ ಹತ್ರ ನಿಂತ್ಕೋತಾರೆ. ಅಂಡ್ ಅಷ್ಟಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರು ಡಿಸ್ಟ್ರಾಕ್ಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಈ ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ಸನ್ ರೀಡ್ ಅವರು ಸ್ಯಾಮಿ ಝೈನ್ ಅವರಿಗೆ ತಮ್ಮ ಫಿನಿಶರ್ನ ಹಾಕಿ ಸ್ಯಾಮಿ ಝೈನ್ ಅವ್ರನ್ನ ಪಿನ್ ಮಾಡಿ ಈ ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಲಿಟ್ರಲಿ ಗೈಸ್ ನನಗಂತೂ ತುಂಬಾನೇ ಶಾಕ್ ಆಯ್ತು. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಚಾಟ್ ಗೇಬಲ್ ಅವರು ಹೇಳಿರ್ತಾರೆ, ನೋಡು ನೀನು ಗಂತರ್ ಅವರ ಮೇಲೆನೆ ಸಖತ್ತು ಫೋಕಸ್ ಮಾಡ್ತಾ ಇದೆಯಾ, ಇವತ್ತು ನಿನ್ನ ಮ್ಯಾಚ್ ಬ್ರಾನ್ಸನ್ ರೀಡ್ ಅವರ ಮೇಲಿರೋದು, ಸೊ ಫೋಕಸ್ ನ ನೀನು ಯಾವ ಮ್ಯಾಚ್ ಅಲ್ಲಿ ಆಡ್ತಾ ಇದೆಯಾ ಅವರ ಮೇಲೆ ಮಾತ್ರ ಇಡು ಅಂತ ನಮ್ಮ ಚಾಟ್ ಗೇಬಲ್ ಅವರು ಹೇಳಿರ್ತಾರೆ. ಬಟ್ ನಮ್ಮ ಸ್ಯಾಮಿ ಝೈನ್ ಅವರು ಒಂದು ಮಿಸ್ಟೇಕ್ ಮಾಡ್ತಾರೆ, ಅದರಿಂದ ಅವರು ಈ ಮ್ಯಾಚ್ ಅಲ್ಲಿ ಸೋತಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಜೇ ಉಸೋ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ಉಸೋ ಅವರು ಇಂಟರ್ವ್ಯೂ ಮುಗಿಸ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಸೋಲೋ ಸಿಕಾವಾ ಅವರು ಬರ್ತಾರೆ. ನಮ್ಮ ಸೋಲೋ ಸಿಕಾವಾ ಅವರು ಬಂದ್ಬಿಟ್ಟು ಜೇ ಉಸೋ ಅವರ ಪಕ್ಕ ನಿಂತ್ಕೋತಾರೆ. ಬಟ್ ನಮ್ಮ ಜಿಮ್ಮಿ ಉಸೋ ಅವರು ಸೋಲೋ ಸಿಕಾವಾ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೇ ಉಸೋ ಅವರು ತಮ್ಮ ಮ್ಯಾಚ್ಗೆ ರೆಡಿ ಆಗಬೇಕಾದ್ರೆ ನಮ್ಮ ಸೆತ್ ರೋಲೆನ್ಸ್ ಅವರು ಬಂದ್ಬಿಟ್ಟು ಈ ಮ್ಯಾಚ್ ಅಲ್ಲಿ ಏನಾದರೂ ಬ್ಲಡ್ ಲೈನ್ ಬಂದ್ರೆ ಖಂಡಿತವಾಗ್ಲೂ ನಾನು ಕೂಡ ಬರ್ತೀನಿ ಅಂತ ಹೇಳ್ತಾರೆ. ಅಂಡ್ ಇದಾದ್ಮೇಲೆ ನಮಗೆ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಜೇ ಉಸೋ ಹಾಗೆ ಶಿನ್ಸ್ಗೆ ನಾಕಮುರಾ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಈ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿ ಸಾಕ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಇನ್ನೇನು ನಮ್ಮ ಜೇ ಉಸೋ ಅವರು ಗೆಲ್ಲೋದಕ್ಕೆ ಹೋಗಬೇಕು ಅಷ್ಟೊತ್ತಿಗೆ ನಮ್ಮ ಸೋಲೋ ಸಿಕೋವಾ ಹಾಗೆ ಜಿಮ್ಮಿ ಉಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಈ ಕಡೆಯಿಂದ ನಮ್ಮ ಕೋಡಿ ರೋಡ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರು ಕೂಡ ಬರ್ತಾರೆ ಅಂತಾನೆ ಹೇಳ್ಬೋದು. ನಮ್ಮ ಕೋಡಿ ರೋಡ್ಸ್ ಅವರು ಜಿಮ್ಮಿ ಉಸೋನ ಹೊಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಈ ಕಡೆ ನಮ್ಮ ಸೆತ್ ರೋಲೆನ್ಸ್ ಅವರು ಸೋಲೋ ಸಿಕೋವಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಆಗ ಗೊತ್ತಾಗುತ್ತೆ ನಮ್ಮ ಪಾಲಿಮೆನ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಯಾಕೆ ಮಾತಾಡಿಸ್ತಾ ಇದ್ರು ಅಂತ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದ್ಬಿಟ್ಟು ಸೆತ್ ರೋಲೆನ್ಸ್ ಅವರ ಮೇಲೆ ಫ್ಯೂಚರ್ ಶಾಕ್ ಡಿಡಿಟಿ ನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಒಂದು ಆಪರ್ಚುನಿಟಿನ ತಗೊಂಡು ನಮ್ಮ ಶಿನ್ಸ್ಗೆ ನಾಕಮುರಾ ಅವರು ಜೇ ಉಸೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಜೇ ಉಸೋ ಅವರೇ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡಿ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಈ ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೋತಾರೆ ಅಂತಾನೆ ಹೇಳ್ಬೋದು. ಮ್ಯಾಚ್ ಮುಗಿದ ಮೇಲೆ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ದಾರೆ. ಎಷ್ಟು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ದಾರೆ ಅಂದ್ರೆ ನೀವೆಂದೂ ಕೂಡ ಡಬ್ಲ್ಯೂ ಅಲ್ಲಿ ನೋಡಿಲ್ದೇ ಇರ್ತಕ್ಕಂತಹ ಬ್ರೂಟಾಲಿಟಿ ನಮಗೆ ಇವತ್ತು ನೋಡೋದಕ್ಕೆ ಸಿಕ್ತು. ಅದನ್ನ ನೋಡಿಲ್ಲ ಅಂದ್ರೆ ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಹೋಗಿ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೋಡಿ ಗಾಯ್ಸ್, ಸಖತ್ತಾಗಿತ್ತು. ಇದೇ ರೀತಿ ಮಂಡ್ಯ ನೈಟ್ ರಾ ನಮಗೆ ಪ್ರತಿ ವಾರ ನೋಡೋದಕ್ಕೆ ಸಿಕ್ಕರೆ 3 ಅವರ್ ನಾವೇನು ಇನ್ವೆಸ್ಟ್ ಮಾಡಿ ಟಿವಿ ಮುಂದೆ ಕೂತ್ಕೋತೀವಿ ಅಷ್ಟಕ್ಕೆ ಸಾರ್ಥಕ ಅನ್ನೋದೇ ಲೆಕ್ಕ. ನನಗಂತೂ ಮಂಡ್ಯ ನೈಟ್ ರಾ ತುಂಬಾನೇ ಇಷ್ಟ ಆಯಿತು. ನಿಮ್ಗೆ ಅನಿಸ್ತು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.